ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಆಲ್ರೆಡಿ ಟೈಟಲ್ ನೋಡಿ ನಿಮಗೆಲ್ಲರಿಗೂ ಸಹ ಗೊತ್ತಾಗಿದೆ. ಇವತ್ತು ನಾನು ಉಪ್ಪು ಸಾಂಬಾರು ಖಾರವನ್ನು ಅಂದರೆ ಈ ಗ್ರೀನ್ ಚಟ್ನಿಯನ್ನು ಯಾವ ರೀತಿಯಾಗಿ ನಮ್ಮ ಸ್ಟೈಲಲ್ಲಿ ಪ್ರಿಪೇರ್ ಮಾಡ್ತೀನಿ ಅಂತೇಳಿ ನಾನು ಇವಾಗ ತೋರಿಸ್ಕೊಡ್ತೀನಿ. ಉಪ್ಪು ಸಾಂಬಾರುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಖಾರವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಒಂದೇ ರೀತಿಯಾದಂಥ ಸಾಂಬಾರುಗಳನ್ನು ತಿಂದು ಬೇಜಾರಾಗಿರೋರಿಗೂ ಸಹ ಇದು ತುಂಬಾ ಇಷ್ಟ ಆಗುತ್ತೆ. ನಾನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಹಾಗೆ ನಿಮ್ಮ ಕಡೆ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅನ್ನೋದನ್ನು ಸಹ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ. ಹಾಗೆ ವಿಡಿಯೋವನ್ನು ಕೊನೆ ತನಕನೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬನ್ನು ಮಾಡಿ, ಹಾಗೆ ನಮಗೆ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ನಾನು ಶುರು ಮಾಡ್ತಾಯಿದ್ದೀನಿ. ನಾವು ಉಪ್ಪು ಸಾಂಬಾರು ಖಾರವನ್ನು ಎರಡು ರೀತಿಯಲ್ಲಿ ಮಾಡ್ತೀವಿ. ಒಂದು ಹಸಿ ಮೆಣಸಿಕಾಯಲ್ಲೂ ಸಹ ಮಾಡ್ತೀವಿ, ಇನ್ನೊಂದು ಒಣಮೆಣಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಸಹ ಮಾಡ್ತೀವಿ. ಇಲ್ಲಿ ನಾನು ಹಸಿ ಮೆಣಸಿನಕಾಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಉಪ್ಪು ಸಾಂಬಾರು ಖಾರವನ್ನು ಮಾಡ್ತೀನಿ ಅನ್ನೋದನ್ನು ಇವತ್ತು ನಾನು ಮೊದಲಿಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಹಿಡಿಯಷ್ಟು ಹಸಿ ಮೆಣಸಿನಕಾಯನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರಿಯೋಂಥ ಸಂದರ್ಭದಲ್ಲಿ ಎಣ್ಣೆ ಎಲ್ಲ ಯೂಸ್ ಮಾಡ್ತಕ್ಕಂಥದ್ದು ಬೇಡ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹಸಿ ಮೆಣಸಿನಕಾಯಿ ಅಥವಾ ಈ ಬೆಳ್ಳುಳ್ಳಿ ಏನಾದರೂ ಒಂದನ್ನು ಹುರಿಯೋಂಥ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಜಜ್ಜಿನೇ ಯೂಸ್ ಮಾಡಿ. ನಾನು ಇವಾಗ ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಏನಾದರೂ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಡಬ್ ಅಂತ ಮುಖಕ್ಕೆ ಸಿಡಿಯುತ್ತೆ. ಹಾಗಾಗಿ ಸಿಡಿದ್ರೆ ಗೊತ್ತಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ, ಮತ್ತು ಫೇಸೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಅಡುಗೆಗಳನ್ನು ಮಾಡಬೇಕಂತೇಳಿ ಇವಾಗ ಮೊದಲಿಗೆ ನಾನು ಇದನ್ನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಪ್ಪು ಕಲರ್ ಬರ್ತಾ ಇದೆಯಲ್ಲ, ತುಂಬ ಅಂದರೆ ನೀಟಾಗಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಿಲ್ಲ ಅಂದರೆ ಒಂದೇ ಕಡೆ ಸೀದೋ ಥರ ಆಗ್ತಾ ಇರುತ್ತೆ. ಹಾಗಾಗಿ ನಾನು ನೀಟಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲವನ್ನು ಹುರಿದಾದ ನಂತರ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದೊಂದೇ ಅಷ್ಟೇ ಸೀದೋ ಥರ ಆಗ್ತಾಯಿದೆ. ಹಾಗಾಗಿ ಎಲ್ಲವನ್ನು ಮತ್ತು ಇನ್ನೊಂದು ನಾರ್ಮಲ್ ಸ್ಪೂನಲ್ಲಿ ಹುರ್ಕೊಳ್ಳೋದಕ್ಕಿಂತ ಈ ರೀತಿಯಾದಂಥ ಸ್ಪೂನಲ್ಲಿ ಹುರ್ಕೊಂಡ್ರೆ ಸ್ವಲ್ಪ ಎಲ್ಲ ಕಡೆನೂ ನೀಟಾಗಿ ಅದು ತಿರುವಾಕೊಂಡಿರುತ್ತೆ. ಹಾಗೆ ನೀಟಾಗಿ ಸ್ವಲ್ಪ ಎಲ್ಲ ಕಡೆನೂ ಬೇಯುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಎಣ್ಣೆಯನ್ನು ಸಹ ಬಿಟ್ಕೊಂಡು ಹುರ್ಕೊಳ್ತಾರೆ. ಆದರೆ ಎಣ್ಣೆ ಬಿಟ್ಟು ಹುರ್ಕೊಳ್ತಕ್ಕಂಥದ್ದು ಜಾಸ್ತಿ ದಿನ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹುರ್ಕೊಳ್ತಾರೆ. ನಮಗೇನು ಆ ಫ್ಲೇವರ್ ಇಷ್ಟ ಆಗೋಲ್ಲ ಅಂಥೇಳಿ ನಾನು ಈ ರೀತಿ. ಮತ್ತು ಎಣ್ಣೆಯನ್ನು ಬಿಟ್ಟು ಹುರ್ಕೊಂಡ್ರೆ ಘಾಟು ವಾಸನೆ ಎಲ್ಲ ಬರುತ್ತಲ್ಲ, ಖಾರ ಖಾರ ಅನಿಸುತ್ತಲ್ಲ, ಆ ಥರ ಎಲ್ಲ ಬರಲ್ಲ ಅಂಥೇಳಿ ಕೆಲವರು ಎಣ್ಣೆಯನ್ನು ಬಿಟ್ಟು ಹುರ್ಕೊಳ್ತಾರೆ. ಬಟ್ ಹಸಿ ಮೆಣಸಿನ್ಕಾಯಿಗೆ ಅದೇನು ಬೇಕಾಗಲ್ಲ ಅಂದ್ಕೊಳ್ತೀನಿ. ಒಣಮೆಣಸಿನ ಹಣ್ಣಾದರೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಪ್ರತಿಯೊಂದನೆಗೂ. ಕೆಲವೊಂದು ಮೆಣಸಿನ್ಕಾಯಿ ಕಟ್ಟೆ ಆಗಿಲ್ಲ ಅನ್ನೋ ಥರ ಇದೆ. ಇವಾಗ ಕಟ್ ಮಾಡಿ ಎಲ್ಲವನ್ನು ಅದು ಆರಾದ ನಂತರ ತಣ್ಣಗಾದ ನಂತರ ಇವಾಗ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು 4ರಿಂದ 5 ಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಬೆಲ್ಲವನ್ನು ಹಾಕ್ತಿದ್ದೀನಿ. ಒಂದು 3 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾನು ಹುರಿದು ಇಟ್ಕೊಂಡಿದ್ದಂತಹ ಎಲ್ಲ ಹಸಿಮೆಣಸಿಕಾಯಿಗಳನ್ನು ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಹುಣಸೆ ಹಣ್ಣೆ ಸಹ ಇಲ್ಲಿ ಮೇಯ್ನು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ಮೆಣಸಿಕಾಯನ್ನು ಆರಿಸ್ಕೊಳ್ಳುವಾಗ ತುಂಬ ಸಣ್ಣ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಆರಿಸ್ಕೊಬೇಡಿ. ಆ ರೀತಿ ಮೆಣಸಿನ್ಕಾಯಿ ಆದರೆ ತುಂಬಾ ಖಾರ ಖಾರ ಅನಿಸ್ಬಿಡುತ್ತೆ. ಹಾಗೆ ಖಾರನೂ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬೀಳಬೇಕಂಥೇಳಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು ಅಷ್ಟೇ. ಮೆಣಸನ್ನು ಅಷ್ಟೇ ಒಂದು 5ರಿಂದ 6 ಹಾಕ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಹಾಕ್ಬಿಟ್ರೆ ಅದು ತುಂಬ ಜಾಸ್ತಿನೇ ಖಾರ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವರು ಬೆಳ್ಳುಳ್ಳಿಯನ್ನು ಪೂರ್ತಿ ಬಿಡಿಸ್ಬಿಟ್ಟಿರ್ತಾರೆ. ಆ ರೀತಿಯಾಗಿ ಬಿಡಿಸ್ಬಿಟ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ, ತುಂಬ ನೈಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅದ್ರ ಸಿಪ್ಪೆ ಎಲ್ಲ ತೆಗಿತಾ ಕೂತ್ಕೊಳ್ಳಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀರನ್ನು ಹಾಕಿ ರುಬ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಗೇನೇ ಇರಲಿ ಮತ್ತು ತರಿನೇ ಇರಲಿ. ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಸ್ವಲ್ಪ ಗಟ್ಟಿನೇ ಇರಲಿ, ತರಿನೇ ಇರಲಿ. ಮೊದಲಿಗೆ ಬೇಕಂದರೆ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀರು ಹಾಕ್ತಿರೋ ಸ್ವಲ್ಪ ರುಬ್ಕೊಳ್ಳಿ. ಅದಾದ ನಂತರ ಚೂರು ನೀರನ್ನು ಸೇರಿಸ್ಕೊಂಡು ಅದನ್ನು ರುಬ್ಕೊಳ್ತಾ ಹೋಗಿ.
ಅದಾದ ನಂತರ ಬೇಕಂತ ಹೇಳಿದ್ರೆ ಸ್ವಲ್ಪ ಚಿಟಿಕೆ ನೀರನ್ನು ಹಾಕ್ಕೊಳ್ತಾ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಸ್ವಲ್ಪ ರುಬ್ಕೊಳ್ಳಿ. ಇವಾಗ ಚೆನ್ನಾಗಿ ಈ ರೀತಿಯಾಗಿ ರುಬ್ಕೊಳ್ಳಿ. ಮತ್ತು ತರಿಯಾಗಿಯೇ ಇರಲಿ, ತರಿಯಾಗಿದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು. ತುಂಬ ನುಣ್ಣಗೆನೂ ಸಹ ರುಬ್ಬೋದು ಬೇಡ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತೇಳಿ. ಮತ್ತು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಮತ್ತು ಇವಾಗ ಫ್ರಿಜ್ಜಲ್ಲೇ ಸ್ಟೋರ್ ಮಾಡೋದ್ರಿಂದ ಒಂದು 15 ಡೇಸ್ 1 ಮಂತು. ಇವಾಗ ನಾವೇನು ಡೈಲಿ ಇದನ್ನು ಯೂಸ್ ಮಾಡ್ಕೊಳ್ಳಲ್ಲ, ಹಾಗಾಗಿ ಆ 1 ಮಂತ್ ಆದರೂ ಇದನ್ನು ಯೂಸ್ ಮಾಡ್ಕೋಬೋದು. ಉಪ್ಸಾಂಬಾರು ಖಾರ ಮಾಡಿ ಮುದ್ದೆ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ನಾವು ಈ ರೀತಿಯಾಗಿ ಮುದ್ದೆ ಮಾಡಿಕೊಂಡು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಊಟವನ್ನು ಮಾಡಿದ್ವಿ. ನನಗೆ ಗೊತ್ತು ಉಪ್ಸಾಂಬಾರು ಮುದ್ದೆ ಎಲ್ಲ ನೋಡಿದ್ರೆ ನಿಮಗೂ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ. ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.